ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಕೆರಗೋಡು ಗ್ರಾಮದಲ್ಲಿ ಡಿಸಿಸಿ ಬ್ಯಾಂಕ್ ಕೆರಗೋಡು ಶಾಖೆಯ ನೂತನ ಕಟ್ಟಡ ಉದ್ಘಾಟನೆ. ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಂಡ್ಯದ ಕೆರಗೋಡು ಶಾಖೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಜರುಗಿತು. ನೂತನ ಕಟ್ಟಡವನ್ನು ಕರ್ನಾಟಕ ರಾಜ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಬ್ಯಾಂಕ್ನ ಭದ್ರತಾ ಕೊಠಡಿಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಜೋಗಿಗೌಡ, ಉಪಾಧ್ಯಕ್ಷರಾದ ಎಚ್.ಕೆ. ಅಶೋಕ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಮೈಶುಗರ್ ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್, ಮೂಡಾ ಅಧ್ಯಕ್ಷರಾದ ನಹೀಂ, ಕೆರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಕುಮಾರ್, ಉಪಾಧ್ಯಕ್ಷರಾದ ನಾಗರತ್ನ, ಬ್ಯಾಂಕಿನ ನಿರ್ದೇಶಕರುಗಳಾದ ಸಂದರ್ಶ್, ಕಾಳೇಗೌಡ, ಅಶೋಕ್, ನಾಗಭೂಷಣ್, ಸರ್ಕಾರದ ಪ್ರತಿನಿಧಿ ಹಾಗೂ ನಿರ್ದೇಶಕರಾದ ಕಂಬದಹಳ್ಳಿ ಪುಟ್ಟಸ್ವಾಮಿ, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವನಜಾಕ್ಷಿ ಸೇರಿದಂತೆ ಇತರರು ಹಾಜರಿದ್ದರು. ಕಟ್ಟಡದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರುವಂತಹ ವರ್ಷದ ಹಿಂದೆ ಇದಕ್ಕೆ ನಾವೇ ಮತ್ತು ನಮ್ಮ ಮಂತ್ರಿಗಳ ನೇತೃತ್ವದಲ್ಲಿ ಗುದ್ಲಿ ಪೂಜೆಯನ್ನ ಮಾಡಿದ್ವಿ. ಒಂದೇ ವರ್ಷದಲ್ಲಿ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನ ಮಾಡಿದ್ವಿ. ಇದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮಂತ್ರಿಗಳು ಕೊಟ್ಟಂತ ಮಾತಿನ ಮೇಲೆ ನಿಂತ್ಕೊಳ್ತೀವಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಗುಡ್ಡೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೆರಗೋಡಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಡೀತಾ ಇದೆ. ಅದರಲ್ಲಿ ಉದ್ಘಾಟನೆಗಳು ಕೂಡ ಆಗ್ತಾ ಇದೆ. ನಮ್ಮ ಮಾನ್ಯ ಸಚಿವರು ಹಲವಾರು ಯೋಜನೆಗಳನ್ನ ಈ ಜಿಲ್ಲೆಯಲ್ಲಿ ತಂದಿದ್ದಾರೆ. ಹಿಂದೆ ಎಲ್ಲ ಕೇವಲ ಮಾತಿನ ಮೇಲೆ, ಭರವಸೆ ಮೇಲೆ ನಡೀತಾ ಇತ್ತು ಸರ್ಕಾರ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಾವಿವತ್ತು ನಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಜೋಗಿಗೌಡರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕಾರಿ ಮಂಡಳಿ ಇರಬೇಕಾದ್ರೆ ಮಂಡ್ಯದಲ್ಲೂ ಕೂಡ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಗ್ಲಿ ಅಂತ ಹೇಳಿ ಅವರಿಗೆ ಕೇಂದ್ರ ಕಚೇರಿಯನ್ನ ಮಂಡ್ಯದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ, ಅವರ ಆಡಳಿತ ಮಂಡಳಿಗೆ ಒಳ್ಳೇದಾಗ್ಲಿ. ಕೆರಗೋಡಿನಲ್ಲಿ ಸರಿಸುಮಾರು 20 ಕೋಟಿ ರೂಪಾಯಿಯಲ್ಲಿ ಹಲವಾರು ಯೋಜನೆಗಳನ್ನ ತಂದಿದ್ದೀವಿ. ಇನ್ನೊಂದು ತಿಂಗಳಲ್ಲಿ ನಿಮ್ಮ ತಾವರೆಗೆರೆ ಕೆರೆ ಅಭಿವೃದ್ಧಿ 5 ಕೋಟಿ ರೂಪಾಯಿಯಲ್ಲಿ ಕಾಮಗಾರಿ ಆರಂಭ ಆಗುತ್ತೆ ಅನ್ನೋದನ್ನ ಘಂಟಾಘೋಷವಾಗಿ ಈ ಮೂಲಕ ಹೇಳ್ತೀವಿ. ನೀವು ಕೂತಿರುವಂತಹ ರಸ್ತೆ ಕೂಡ ಮೊನ್ನೆ ಬಂದು ಪೂಜೆ ಮಾಡಿದ್ವಿ. ಅದರ ಕಾಮಗಾರಿ ಕೂಡ ಅತಿ ಶೀಘ್ರದಲ್ಲಿ ಆರಂಭ ಆಗ್ತದೆ. ಇನ್ನ ಎಸ್.ಸಿ. ಕಾಲೋನಿಗೆ ಇನ್ನ 50 ಲಕ್ಷ ಹಾಕಿದ್ವಿ. ಅದು ಬರೋ ವಾರ ಅದರ ಕಾಮಗಾರಿ ಕೂಡ ಆರಂಭ ಆಗ್ತದೆ. ಹಲವಾರು ಯೋಜನೆಗಳು ಕೆರಗೋಡಿನಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ. ನಮ್ಮ ಸರ್ಕಾರ ಏನೆಲ್ಲ ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಮೊದಲು ಮಾಡಿದವ್ರಿಗೆ ಕೃತಜ್ಞತೆ ಹೇಳಬೇಕು. ಒಳ್ಳೇದು ಮಾಡಿದ್ದೀರಾ, ಆದರೆ ಇದೊಂದು 2 ಏನಾರ ಮಾಡೋಕ್ಕಾದ್ರೂ ಮಾಡಿ ಅಂತ ಅನ್ಬೇಕು. ಯಾರು ಬಿಟ್ಬಿಟ್ಟು ಅದು ಬಿಡಿ ಸರ್, ಅದಾಯ್ತು, ಅದೇ ನಮ್ಮ ಒಬ್ಬರು ಕೊಟ್ಟಿರ ಇದು ಹೇಳಿ ಸರ್ ಅಂದರೆ ಮಕ್ಕಳು ಕೊಡ್ದಂಗೆ ಆಗುತ್ತೆ. ಮಾಡಿದವ್ರಿಗೆ ಅದನ್ನು ಹಾಕಲ್ಲ, ಯಾರಿಗೆ ಅಲ್ಲಿ ನೋವಾಗುತ್ತೆ ಮಾಡಿದವ್ರಿಗೆ. ಅದನ್ನು ಬಿಡಿ ಸರ್, ಅದನ್ನು ಬಿಡಿ ಸರ್, ಅದು ಎಲ್ರಿಗೂ ಬಂತು ಬಿಡಿ ಸರ್. ಎಲ್ರಿಗೂ ಸುಮ್ಮನೆ ಬರೋದ? ಹಿಂದೆ ಕುಮಾರಸ್ವಾಮಿ ಕೊಡಲಿಲ್ಲ, ಯಡಿಯೂರಪ್ಪ ಯಾಕೆ ಕೊಡಲಿಲ್ಲ, ಬೊಮ್ಮಾಯಿ ಯಾಕೆ ಕೊಡಲಿಲ್ಲ? ಸಿದ್ದರಾಮಯ್ಯ ಬರ್ಬೇಕಾಯ್ತು 2,000 ಕೊಡೋಕ್ಕೆ, ಸಿದ್ದರಾಮಯ್ಯ ಬರ್ಬೇಕಾಯ್ತು 10 ಕೆಜಿ ಅಕ್ಕಿ ಕೊಡೋಕ್ಕೆ. ಸಿದ್ದರಾಮಯ್ಯವರು 7 ಕೆಜಿ ಅಕ್ಕಿ ಮಾಡಿದ್ರು. ಕುಮಾರಸ್ವಾಮಿ ಬಂದ ತಕ್ಷಣ 2 ಕೆಜಿ ಕಡಿಮೆ ಆಯಿತು, 5 ಕೆಜಿ ಕೊಟ್ಟರು. ನಾವು ಮತ್ತೊಂದು ಸರ್ಕಾರ ಬಂದ್ರೆ 10 ಕೆಜಿನೇ ಕೊಡ್ತೀವಿ ಅಂತ ಕೊಟ್ಟು ಅದಕ್ಕೆ ಥ್ಯಾಂಕ್ಸ್ ಹೇಳಲ್ಲ ನೀವು. ಯಾವುದೋ ಒಂದು ಸಣ್ಣ ತೊಡಕಿರೋದಕ್ಕೆ ಥ್ಯಾಂಕ್ಸ್ ಇಲ್ಲಿ ಮಾತಾಡೋದು. ದಯಮಾಡಿ ಮಂಡ್ಯ ಜಿಲ್ಲೆಯವರು ನೇರ ನುಡಿ ಇರ್ತಾರೆ, ಸತ್ಯ ಹೇಳ್ತಾರೆ ಅಂತಾರೆ. ಮಾತಾಡ್ಬೇಕು ನೀವೆಲ್ಲ ಹೆಂಗಸರು. ಟಿವಿ ಮುಂದೆ ಹೋದ್ರೆ ಇವಾಗ ಮಾತಾಡ್ತೀರಾ? ದಯಮಾಡಿ ನಾವು ಇವತ್ತು 8,000 ಕೋಟಿ 4,000 ಕೋಟಿ ಟ್ರಾನ್ಸಾಕ್ಷನ್ ಇದೆ. 4,000 ಕೋಟಿ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ರು ಒಂದಷ್ಟು, ಅದೇನ ಕಂಡೀಷನ್ ಹಾಕಿ ಅದು ಕಟ್ಟಲೇ ಇಲ್ಲ ಅವರು. ಇನ್ನೂ 15 ಕೋಟಿ ನಮ್ಮ ಸರ್ಕಾರ ಬಂದ್ಮೇಲೆ ಹೆಚ್ಚು ಕಡಿಮೆ 30 ಕೋಟಿ 40 ಕೋಟಿ ಕಟ್ಟಿದೀವಿ. ಅವ್ರು ಮಾಡುವ ಸಾಲ ಕಿಸಿದ್ದ ಇನ್ನೂ 15 ಕೋಟಿ ಬಾಕಿ ಇದೆ. ಅವರೆಲ್ಲ ಸುಸ್ತಿ ಆಗೋರು, ಅವರೆಲ್ಲ ಸುಸ್ತಿ. ಸೊ ಯಡಿಯೂರಪ್ಪನವ್ರು ಕಟ್ಟಲಿಲ್ಲ, ಬೊಮ್ಮಾಯಿ ಕಟ್ಟಲಿಲ್ಲ. ಈಗ ಸಿದ್ದರಾಮಯ್ಯವ್ರು ಬಂದು ಇದನ್ನ 15-30 ಕೋಟಿ ಕಟ್ಟಿ ಇನ್ನೊಂದು 15 ಕೋಟಿ ಬಾಕಿ ಇದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗುತ್ತೆ. ಈ ರಸ್ತೆ ನೋಡಿ, ಮೊನ್ನೆ ಅಲೆಗೆರೆನಲ್ಲೂ ಸಮಸ್ಯೆ. ನಿಮ್ಮೂರ ರಸ್ತೆ ನಿಮ್ಗೆ ಓಡಾಡೋದಕ್ಕೆ ನೀವು ಸಮಸ್ಯೆ ಮಾಡ್ಕೋತಾರೆ ಜನ. ರವಿಕುಮಾರ್ಗೂ 4 ಜನ ಬೈತಾರೆ. 10 ಜನಕ್ಕೆ ಓಡಾಡಕ್ಕೆ ಅನುಕೂಲ ಮಾಡೋದು 4 ಜನ ರವಿಕುಮಾರ್ ಅವರು ಬೈತಾರೆ.
ಮಾಡಬೇಡಿ. ಸೊ ಇವೆಲ್ಲ ಈಗ ಮೊದಲು ಸೀನಣ್ಣು ನನ್ನ ಆತ್ಮೀಯರೇ, ಈಗಲೂ ನಮ್ಮ ಪಕ್ಷದಲ್ಲೇ ಇದ್ದಾರೆ, ಅವ್ರದ್ದೇ ಆದಂಥ ಒಂದು ಸ್ಟೈಲಿ. ಆದರೆ ಯುವಕರು ಕೈಗೆ ಬಾಯಿಗೆ ಸಿಗ್ತಾನೆ. ನನಗೆ ಹೇಳ್ತಿದ್ರು ನೆನೆ, ನಿಮ್ಮ ರವಿಕುಮಾರ್ಗೆ ಹೇಳಿ ಸರ್ ಸ್ವಲ್ಪ ವಾರಕ್ಕೆ 2 ದಿವಸ ಬರೋಕ್ಕೆ, ಅದೇನು ದಿವಸ ಇಲ್ಲೇ ಇರ್ತಾರೆ ಅಂತ. ನಾನು ಇದೇನಂದ್ರೆ ಏನಾದ್ರು ಮಾಡ್ಬೇಕಣ್ಣ ಅಂತಾನೆ. ಇಷ್ಟೊಂದು ನಿಮಗೆ ರಾತ್ರಿ ಬೆಂಗಳೂರಲ್ಲಿ ಇರ್ತಾನೆ, ಆಮೇಲೆ ಬೆಳಗ್ಗೆ 5 ಗಂಟೆಗೆ ಕೇಳಿದ್ರೆ ನಾನು ಮಂಡ್ಯದಲ್ಲಿ ಇದೀನಿ ರಾತ್ರಿ ಬಂದ್ಬಿಟ್ಟೆ ಅಂತಾನೆ. ಸೊ ಇಷ್ಟೊಂದು ಆಸಕ್ತಿಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಶಾಸಕ ಸಿಗ್ತಾರೆ. ನಾವಿದ್ದೀವಿ, ಸರ್ಕಾರ ಇದೆ, ಇಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದ್ದೀವಿ. ಈ ಹೆಣ್ಣು ಮಕ್ಕಳಿಗೆ ಸಾಲ ಬಡ್ಡಿ ಇಲ್ಲದೆ ಇರೋದು ಹೆಚ್ಚು ಕಡಿಮೆ ಜಿಲ್ಲೆಯಲ್ಲಿ ಎಷ್ಟು ಕೊಟ್ಟಿದ್ದೀರಪ್ಪ? 203 ಕೋಟಿ. ಮಂಜಾಕ್ಷಮ್ಮ 200 ಕೋಟಿಗೆ ಎಷ್ಟಾಯ್ತಮ್ಮ ಬಡ್ಡಿ? ಎಷ್ಟಾಗ್ತದೆ? 20 ಕೋಟಿ ವರ್ಷಕ್ಕ ತಿಂಗಳಿಗೆ? ವರ್ಷಕ್ಕೆ ನೋಡಮ್ಮ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಕ್ಕ ನೀನು 200 ಕೋಟಿ ಸಾಲನ ಬಡ್ಡಿ ಇಲ್ಲದೆ ಇರದೆ ಈ ಜಿಲ್ಲೆಯ ಮಹಿಳಾ ಸಂಘಗಳಿಗೆ ಕೊಟ್ಟಿದ್ದೀವಿ. ಆದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.